ನಮಸ್ಕಾರ. ಅನಾವರಣ ಸಂಸ್ಥೆಯು ಆಯೋಜಿಸಿದ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನಕ್ಕೆ ಆಯ್ಕೆಯಾದ ಕಥೆ ಶೀರ್ಷಿಕೆ ಶ್ವೇತಗುಲಾಬಿ. ಲೇಖಕರು ಅನಿತಾ ಶೆಟ್ಟಿ ಮೂಡಬಿದಿರೆ. ಧ್ವನಿ ಸೌಮ್ಯ ಆರ್ ಶೆಟ್ಟಿ. ಬಹಳ ದಿನಗಳ ನಂತರ ಮನಸ್ಸು ಪ್ರಫುಲ್ಲವಾಗಿತ್ತು. ಮುಂಜಾನೆಯ ಚಳಿಗೆ ಚುಮುಚುಮು ಬಿಸಿಲು ಹೊಸ ನವಿರು ನೀಡಿತ್ತು. ಆಗ ತಾನೇ ಹಂಡೆ ಬಿಸಿ ನೀರಿನ ಸ್ನಾನ ಮುಗಿಸಿ ಕೂದಲಿನ ಒದ್ದೆ ಆರಿಸುತ್ತಾ ಹಿತ್ತಿಲ ಬಾಗಿಲಿನ ಪಕ್ಕದಲ್ಲೇ ಬೆಳೆದ ಬಾಳೆ ಸಸಿಗಳ ಶೃಂಗಾರ ನೋಡುತ್ತಾ ಕೂದಲಿನ ಸಿಕ್ಕು ಬಿಡಿಸುತ್ತಿದ್ದಳು ಕನಸು. ಮನಸ್ಸು ಹಿಂದಿನ ದಿನದ ಘಟನೆಗಳನ್ನು ಮೆಲುಕು ಹಾಕುತ್ತಿತ್ತು. ಕಚೇರಿಯ ಕೆಲಸದಲ್ಲೇ ತೀರ ಮಗ್ನಳಾಗಿದ್ದ ಅವಳನ್ನು ಜವಾನ ಬಂದು ಮೇಡಮ್, ನಿಮ್ಮನ್ನು ಸರ್ ಕರೆಯುತ್ತಿದ್ದಾರೆ ಅಂದಾಗ ಒಂದು ಕ್ಷಣ ದಿಗಿಲಾದರೂ ಸಾವರಿಸಿಕೊಂಡು ಸೀರೆ ನೆರಿಗೆಯನ್ನು ಸರಿ ಮಾಡುತ್ತಾ ಬಾಸ್ ಚೇಂಬರ್ಗೆ ನಡೆದಳು. ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಕಾಲಿಟ್ಟಾಗ ನಿರಂಜನ ಶಾಸ್ತ್ರಿ ಯಾವುದೋ ಫೈಲು ನೋಡುವುದರಲ್ಲಿ ತಲ್ಲೀನನಾಗಿದ್ದ. ಅವನಾಗಿಯೇ ತಲೆ ಎತ್ತುವ ತನಕ ಕಾದು ನಿಂತಳು ಕನಸು. ಪೆನ್ನನ್ನು ಹಿಂದೆ ಮುಂದೆ ಆಡಿಸುತ್ತಾ ಕೂದಲು ಸರಿಸಲು ಕತ್ತು ಎತ್ತಿದವನಿಗೆ ಕನಸಿನ ಇರುವಿಕೆ ಗೋಚರವಾಗಿ ಒಂದು ಕ್ಷಣ ತಪ್ಪಿತಸ್ಥನಂತೆ ಸಪ್ಪಗಾದ ಶಾಸ್ತ್ರಿ. ತುಸು ನಗು ಮುಖದ ಮೇಲೆ ತಂದುಕೊಳ್ಳುತ್ತಾ, ಮೇಡಮ್, ನೆನ್ನೆ ಬಂದ ಸ್ಟಾಕಿಗೂ ನಾವು ಆರ್ಡರ್ ಕೊಟ್ಟ ಸ್ಟಾಕಿಗೂ ತಾಳೆ ಆಗ್ತಿಲ್ಲ, ಯಾಕೆಂದು ಒಮ್ಮೆ ಚೆಕ್ ಮಾಡ್ತೀರಾ ಅಂದಾಗ ವಿಧಿ ಇಲ್ಲದೆ ಅವನ ಪಕ್ಕ ಕುಳಿತು ಚೆಕ್ ಮಾಡತೊಡಗಿದಳು. ಅಸಹನೆ ಅವಳ ಏಕಾಗ್ರತೆಗೆ ಅಡಚಣೆ ಉಂಟು ಮಾಡುತ್ತಿತ್ತು. ಬೇಗ ಮುಗಿಸಿ ಹೊರ ಹೋಗಬೇಕೆಂಬ ಅವಳ ತವಕವೇ ಅವಳ ಕೆಲಸವನ್ನು ಮತ್ತಷ್ಟು ನಿಧಾನಗೊಳಿಸಿತ್ತು. ಅಂತೂ ಕೆಲಸ ಮುಗಿಸಿ ಕತ್ತೆತ್ತಿದಾಗ ಶಾಸ್ತ್ರಿ ಅವಳ ಸೌಂದರ್ಯವನ್ನು ತನ್ಮಯನಾಗಿ ಸವಿಯುತ್ತಿದ್ದ. ಅಸಹನೆ ಮತ್ತೆ ಹೊಗೆಯಾಡಿತ್ತು. ಸಾವರಿಸಿಕೊಂಡು ಎದ್ದು ತನ್ನ ಸೀಟಿನತ್ತ ನಡೆದಳು. ಎದೆ ಎತ್ತರ ಬೆಳೆದ ಮಗಳಿದ್ದರೂ ಇನ್ನೊಂದು ಹೆಣ್ಣಿನ ಬಗ್ಗೆ ಜೊಲ್ಲು ಸುರಿಸುವ ಶಾಸ್ತ್ರಿಯ ಬಗ್ಗೆ ಕನಸಿಗೆ ಎಲ್ಲಿಲ್ಲದ ಅಸಹನೆ. ನೇರವಾಗಿ ಬಂದು ಸೀಟಿನಲ್ಲಿ ದಪ್ಪನೆಂದು ಕುಳಿತಿದ್ದಳು. ಮಧ್ಯಾಹ್ನದ ಊಟದ ಬಳಿಕ ಕನಸು ಕೆಲಸದ ಮಧ್ಯೆ ಎಲ್ಲವನ್ನು ಮರೆತಿದ್ದಳು. ಸಂಜೆಗೆಲ್ಲ ಆಫೀಸಿನ ತುಂಬ ಗುಸುಗುಸು ಮಾತು. ಗೆಳತಿ ಸೌಮ್ಯಳತ್ತ ಪ್ರಶ್ನಾರ್ಥಕವಾಗಿ ನೋಟ ಬೀರಿದಾಗ ನಾಳೆ ಆಫೀಸಿಗೆ ಹೊಸ MD ಬರುತ್ತಿರುವ ಹೊಸ ವಿಚಾರ ಮೆಲ್ಲನುಸುರಿದ್ದಳು. ಮನಸ್ಸು ಗರಿಗೆದರಿತು. ಹೊಸ MDಗಿಂತಲೂ ಶಾಸ್ತ್ರಿ ಬೇರೆ ಊರಿಗೆ ವರ್ಗವಾಗುತ್ತಿದ್ದಾನೆ ಅನ್ನುವುದೇ ಅವಳ ಸಂತೋಷಕ್ಕೆ ಕಾರಣ. ಮೊದಲ ಬಾರಿ ಭಗವಂತ ಅವಳ ಕರೆಗೆ ಅಸ್ತು ಅಂದಿದ್ದ. ರಾತ್ರಿಯೆಲ್ಲ ಕಣ್ತುಂಬ ನಿದ್ದೆ ಮಾಡಿದ್ದಳು. ಮುಂಜಾನೆ ಎದ್ದವಳೇ ತುಂಬ ಖುಷಿಯಿಂದಲೇ ಹೊರಡಲು ತಯಾರಾಗುತ್ತಿದ್ದಳು. ಕೂದಲನ್ನು ತುಸು ಒದ್ದೆ ಇರುವಾಗಲೇ ಬಂಧಿಸಿ ಜಡೆ ಹೆಣೆದಿದ್ದಳು. ಜಾಜಿ ಮಲ್ಲಿಗೆಯ ದಂಡೆ ಅದಾಗಲೇ ಹಜಾರದ ದಂಡೆಯಲ್ಲಿ ಅವಳನ್ನು ಕರೆಯುತ್ತಿತ್ತು. ತಿಳಿ ನೀಲಿ ಬಣ್ಣದ ಕಾಟನ್ ಸೀರೆಯಲ್ಲಿ ಅವಳ ತಿಳಿಯಾದ ಮೈಬಣ್ಣದ ಚೆಲುವು ಇನ್ನಷ್ಟು ಚೆಲುವಾಗಿತ್ತು. ಟಿಫಿನ್ ಕ್ಯಾರಿಯರನ್ನು ಬ್ಯಾಗಿಗೆ ವೇಗವಾಗಿ ತುರುಕುತ್ತಾ ಹೊರ ನಡೆದೇ ಬಿಟ್ಟಳು. ಹೆಚ್ಚು ಕಡಿಮೆ ಓಡಿಯೇ ಬಸ್ ಸ್ಟಾಪ್ ಸೇರಿದಳು. ಅಷ್ಟರಲ್ಲಾಗಲೇ ಬಸ್ ಹೊರಟೇ ಬಿಟ್ಟಿತ್ತು. ಅಯ್ಯೋ, ಮೊದಲ ದಿನವೇ ಹೊಸ ಬಾಸ್ ಕೈಯಿಂದ ಉಗಿಸಿಕೊಳ್ಳುವಂತಾಯ್ತಲ್ಲ ಎಂದು ಕೈ ಹಿಸುಕಿಕೊಂಡಳು. ಗಂಟಲು ಕಟ್ಟಿದಂತಾಯಿತು. ಆಟೋವನ್ನಾದರೂ ಹಿಡಿಯೋಣವೆಂದರೆ ಒಂದು ಆಟೋ ಸಿಕ್ತಿಲ್ಲ. ತಲೆ ಕೆಟ್ಟು ಗೊಬ್ಬರವಾಗಿತ್ತು. ಕತ್ತಿನಲ್ಲಿ ಅಂಟಿಕೊಂಡ ಬೆವರನ್ನು ಒರೆಸಿಕೊಳ್ಳುತ್ತಿರುವಾಗ ಸರ್ರನೆಂದು ಬಂದ ಕಾರು ಸ್ವಲ್ಪ ಹತ್ತಿರದಿಂದಲೇ ಸರಿದು ಮುಂದೆ ಹೋಗಿ ನಿಂತಿತು. ಮತ್ತೆ ಹಿಂದೆ ಬಂದು ಗ್ಲಾಸ್ ಇಳಿಸಿ ಹಾಯ್ ಕವನ ಎಂದು ಪರಿಚಯದ ನಗೆ ಬೀರುತ್ತಾ ಇಳಿದ ಗಿರೀಶನನ್ನು ಎವೆ ಇಕ್ಕದೆ ನೋಡುತ್ತಿದ್ದಳು ಕವನ. PUC ಓದುತ್ತಿರುವಾಗ ತನ್ನನ್ನು ಬಹಳಷ್ಟು ಹಿಂಬಾಲಿಸಿ ಪ್ರೀತಿಯ ಹಂಬಲವನ್ನು ಬಿತ್ತರಿಸಿಕೊಂಡವ. ಒಳ್ಳೆಯ ಸ್ನೇಹಿತ. ಮದುವೆಯಾಗಲು ತಯಾರಿದ್ದನವನು. ಸಾಫ್ಟ್ವೇರ್ ಪದವಿ ಪಡೆದು ಒಳ್ಳೆಯ ಕೆಲಸ ಹೊಂದಿ ಕವನಳನ್ನು ಮದುವೆಯಾಗಬೇಕೆಂದು ಹಂಬಲಿಸಿ ಬಂದವನನ್ನು ಅವಳ ಲಗ್ನ ಪತ್ರಿಕೆ ಸ್ವಾಗತಿಸಿತ್ತು. ಅಲ್ಲಿಗೆ ಅವನ ಏಕಮುಖ ಪ್ರೀತಿಗೆ ತಿಲಾಂಜಲಿ ದೊರಕಿತ್ತು. ಆದರೆ ಹಿಂದಿನಂತೆ ಒಳ್ಳೆಯ ಸ್ನೇಹಿತನಾಗಿ ಉಳಿದು ಹೋಗಿದ್ದ. ಕವನಾಳ ಗೆಳತಿ ಅವನಿಯ ಕೈ ಹಿಡಿದು ಒಳ್ಳೆಯ ದಾಂಪತ್ಯ ಜೀವನ ನಡೆಸುತ್ತಿದ್ದ ಗಿರೀಶ ಇಂದು ಒಮ್ಮಿಂದೊಮ್ಮೆಲೆ ಪ್ರತ್ಯಕ್ಷನಾಗಿದ್ದ. ಯಾರಿಗೆ ಕಾಯ್ತಾ ಇದ್ಯಾ ಕವನ ಅಂದಾಗ ವಾಸ್ತವಕ್ಕೆ ಮರಳಿದ್ದಳು.
ಆಫೀಸಿಗೆ ಹೊರಟು ಬಸ್ಸು ತಪ್ಪಿಸಿಕೊಂಡ ಕತೆ ಹೇಳಿ ಅವಸರದಲ್ಲಿ ಗೆಳತಿ ಅವನಿಯನ್ನು ವಿಚಾರಿಸಿಕೊಂಡು ಪಕ್ಕದಲ್ಲೇ ಸರಿದು ಹೋಗುತ್ತಿದ್ದ ಆಟೋ ಕರೆಯುತ್ತಿರುವಾಗ ನಿಲ್ಲು ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂದಾಗ ಸ್ವಲ್ಪ ಮುಜುಗರದಿಂದಲೇ ಕಾರು ಹತ್ತಿದಳು ಕವನ. ಮುಖ ಅದಾಗಲೇ ಕೆಂಬಣ್ಣಕ್ಕೆ ತಿರುಗಿತ್ತು. ಆಫೀಸು ಬರುವ ತನಕ ತುದಿಗಾಲಲ್ಲೇ ಕುಳಿತಿದ್ದಳು ಅವಳು ಆಫೀಸು ಮುಟ್ಟಿದ ತಕ್ಷಣವೇ ಖುಷಿಯಿಂದಲೇ ಇಳಿದು ಬಿಟ್ಟಳು. ಅವಳ ವರ್ತನೆಯಲ್ಲಾದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಗಿರೀಶ ನೋವಿನಿಂದ ಚಿಕ್ಕ ಉಸಿರು ದಬ್ಬಿ ಕೂದಲನ್ನು ಹಿಂದಕ್ಕೆ ತಳ್ಳಿ ಅವಳನ್ನು ಕಿರುನಗುತ್ತಾ ಬೀಳ್ಕೊಂಡ. ಬಸ್ಸಿನಲ್ಲಿ ಬರುವುದಕ್ಕಿಂತ 2 ನಿಮಿಷ ಮೊದಲೇ ಆಫೀಸು ಸೇರಿದ ಖುಷಿಯಲ್ಲಿ ಕವನ ತನ್ನ ಸೀಟಿನತ್ತ ನಿಧಾನವಾಗಿ ಹೆಜ್ಜೆ ಹಾಕಿದ್ದಳು. ಸೀರೆ ನೆರಿಗೆಯನ್ನು ಸರಿ ಮಾಡಿ ಮೇಜಿನ ಮೇಲಿದ್ದ ಫೈಲುಗಳನ್ನು ಸರಿಯಾಗಿ ಜೋಡಿಸಿಕೊಂಡಳು. ಅಷ್ಟರಲ್ಲಾಗಲೇ ಜವಾನ ಬಂದು ಎಲ್ಲರಿಗೂ ಕೇಳುವಂತೆ ಹೊಸ ಬಾಸ್ ಬರ್ತಿದ್ದಾರೆ ಅಂದ. ಎಲ್ಲರೂ ದಡಬಡಿಸಿ ಎದ್ದು ನಿಂತಾಗ ಕವನ ಎದುರು ಬಂದು ನಿಂತಳು. ಕೆಲವರ ಕೈಯಲ್ಲಿ ಹೂವಿನ ಬೊಕ್ಕೆಗಳಿದ್ದವು. ತಾನು ಸೆಕ್ರೆಟರಿ ಬೊಕ್ಕೆ ತರಬೇಕಿತ್ತೇನೋ ಎಂದೆನಿಸಿತು. ಮುಖದ ಮುಂದೆ ತೆಳು ನಗುವನ್ನು ಮುಗ್ಧವಾಗಿ ತೇಲಿಸುತ್ತಾ ನಿಂತಿದ್ದ ಕವನ ಒಂದು ಕ್ಷಣ ಅವಕ್ಕಾದಳು. ಗಿರೀಶ ಒಳಬರುತ್ತಿದ್ದ. ಎಲ್ಲರೂ ವಿಶ್ ಮಾಡುತ್ತಿದ್ದರೂ ಕವನಾಳ ಸ್ವರ ಗಂಟಲಲ್ಲೇ ನಿಂತು ಹೋಯಿತು. ಗಿರೀಶ ಮೀಸೆಯಡಿಯಲ್ಲಿ ನಗುತ್ತಾ ತನ್ನ ಕ್ಯಾಬಿನ್ಗೆ ಹೊರಟು ಹೋದ. ಕವನ ಉತ್ಸಾಹವನ್ನೆಲ್ಲ ಕಳೆದುಕೊಂಡವಳಂತೆ ದಸಕ್ಕನೆಂದು ಬಂದು ತನ್ನ ಸೀಟಿನಲ್ಲಿ ಕುಳಿತಳು. ಅಷ್ಟರಲ್ಲೇ ಜವಾನ ಬಂದು ಮೇಡಮ್ ನಿಮ್ಮನ್ನು ಬಾಸ್ ಕರೆಯುತ್ತಿದ್ದಾರೆ ಅಂದ. ಹಣೆಯ ಮೇಲೆ ನೆರಿಗೆ ಕಟ್ಟಿದ ಬೆವರನ್ನು ಕರ್ಚೀಫಿನಿಂದ ಒರೆಸುತ್ತಾ ಮೇಲಕ್ಕೆದ್ದು ಬಾಗಿಲು ತಳ್ಳಿಕೊಂಡು ಒಳಹೋದಾಗ ಅವಳ ಜೀವ ಹಿಡಿಯಾಗಿತ್ತು. ಮತ್ತದೇ ಗಿರೀಶನ ತುಂಟನಗು ಅವಳನ್ನು ಸ್ವಾಗತಿಸಿತ್ತು. ಗಂಟಲುಬ್ಬಿ ಬಂತು. ಗಿರೀಶ್ ಅದೇ ಆರಾಧ್ಯ ಭಾವದಿಂದ ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದವ. ಹಾಗೆ ಮಾತಿಗೆ ಶುರು ಮಾಡಿಕೊಂಡ. ಕವನ, ನನ್ನ ಜೀವನದಲ್ಲಿ ನಡೆಯಬಾರದೆಲ್ಲ ನಡೆದು ಹೋಯಿತು. ಅವನಿ ನನ್ನಿಂದ ಇಷ್ಟು ಬೇಗ ದೂರವಾಗಿ ಬಿಡುತ್ತಾಳೆಂದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅಂದಾಗ ಕವನ ಒಂದು ಕ್ಷಣ ಅವಕ್ಕಾದಳು. ಏನಾಯಿತು ಅವನಿಗೆ ಅನ್ನುವಾಗ ಅವಳ ತುಟಿಗಳು ಅದುರುತ್ತಿದ್ದವು. 3 ತಿಂಗಳ ಹಿಂದೆ ಬ್ಲಡ್ ಕ್ಯಾನ್ಸರ್ ಆಗಿ ಹೋಗಿಬಿಟ್ಟಳು ಅಂದಾಗ ಕವನ ಕುಳಿತಿದ್ದವಳು ಎದ್ದು ನಿಂತಳು. ಅವಳ ಕಣ್ಣರೆಪ್ಪೆಗಳು ಅರೆಕ್ಷಣವೂ ಸೇರಿಕೊಳ್ಳಲಿಲ್ಲ. ಕಣ್ಣೀರು ಕದಪುಗಳ ಬಣ್ಣ ಬದಲಾಯಿಸಿತು. ಗಿರೀಶ ಹಿಂದಕ್ಕೆ ಒರಗಿಕೊಂಡವ ಆಕಾಶಕ್ಕೆ ಮುಖ ಮಾಡಿದ್ದ. ತುಸು ಸಮಯದ ಬಳಿಕ ಇಬ್ಬರೂ ವಾಸ್ತವಕ್ಕೆ ಮರಳಿದ್ದರು. ಆ ದಿನದ ಅಪ್ಡೇಟ್ಸ್ ಕೇಳಿ ತನ್ನ ಡೈರಿಯಲ್ಲಿ ನೋಟ್ ಮಾಡಿಕೊಂಡ. ತನ್ನ ಲ್ಯಾಪ್ನ ಎಲ್ಲ ಕೀಗಳ ಪರಿಚಯ ಮಾಡಿಸಿದ. ನನ್ನ ಸೆಕ್ರೆಟರಿ ಆಗಿದ್ದುಕೊಂಡು ನಿನ್ನಿಂದ ಉತ್ತಮ ಸಹಕಾರವನ್ನು ನಿರೀಕ್ಷಿಸುತ್ತೇನೆ ಅಂದಾಗ ಕವನ ಮೌನವಾಗಿ ತಲೆಯಾಡಿಸಿದಳು. ರಿಲ್ಯಾಕ್ಸ್ ಮಾಡ್ಕೋ ಕವನ ಎಂದು ಅಪ್ಯಾಯಮಾನವಾಗಿ ಅಂದಾಗ ಮೊದಲ ಬಾರಿಗೆ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಆ ದಿನದ ಕೆಲಸದ ನೆನಪಾಗಿ ಎದ್ದು ಹೊರಟ ಕವನಾಳನ್ನು ತಡೆಯಬೇಕೆಂದು ಅನಿಸಿದರೂ ಸುಮ್ಮನಾದ ಗಿರೀಶ. ಸಂಜೆ ಮನೆಗೆ ಹೊರಟಾಗ ಕವನಾಳ ಮನಸ್ಸು ತಹಬಂದಿಗೆ ಬಂದಿತ್ತು. ರಾತ್ರಿ ಅಂಗಳದ ಬೆಳದಿಂಗಳಲ್ಲಿ ಆಕಾಶದ ನೀರವ ಮೌನ ಕನಸಿನ ಭಾವಯಾನಕ್ಕೆ ಜೊತೆ ನೀಡಿತ್ತು. ಮದುವೆಯಾಗಿ ಧೀರಜ್ ಕೈ ಹಿಡಿದ ಕನಸಿಗೆ ತನ್ನ ಕನಸೆಲ್ಲವೂ ಕನಸಾಗಿಯೇ ಮರಣಿಸುತ್ತದೆ ಎಂದು ತಿಳಿದಾಗ ಕಣ್ಣ ಮುಂದೆ ಧುತ್ತೆಂದು ಪ್ರತ್ಯಕ್ಷವಾದದ್ದು ಅಪ್ಪನ ದಯನೀಯ ಮುಖ. ತನಗಾಗಿ ಉರಿ ಬಿಸಿಲಲ್ಲಿ ಕಪ್ಪು ಕಪ್ಪಾಗಿ ಕರಟಿದರೂ ಕೈತುಂಬ ಬೊಬ್ಬೆಗಳೆದ್ದು ಚರ್ಮ ಡೋಲಿನ ಪದರದಂತಿದ್ದರೂ ಮಗಳ ಬಾಳಿಗೊಂದು ಚಂದದ ಸೂರು ನೀಡಬೇಕೆಂದು ಇನ್ನಿಲ್ಲದಂತೆ ದುಡಿದು ಹೈರಾಣಾದ ಆ ಬಡ ಜೀವದ ಮುಂದೆ ಎಲ್ಲವನ್ನೂ ತೊರೆದು ನಿಲ್ಲುವ ಮನಸ್ಸಾಗದೆ ಹೊಂದಾಣಿಕೆಯ ಗೂನು ಬೆನ್ನಾಗಲು ಶುರು ಮಾಡಿದ ಆ ಜೀವನ ಅವನ ಸಾವಿನೊಂದಿಗೆ ಅಂತ್ಯವಾಗಿತ್ತು. ಮೊದಲ ಬಾರಿಗೆ ಜೀವನದಲ್ಲಿ ಸೂರ್ಯೋದಯವಾದಷ್ಟು ನಿರಾಳತೆ ತಂದಿಟ್ಟಿತು ಅವನ ಸಾವು. ಬದುಕಿಗೊಂದು ನೆಲೆ ಬೇಕಿತ್ತು. ಉದ್ಯೋಗದ ಕರೆ ಬೆಂಗಳೂರಿನಿಂದ ಬಂದಾಗ ಏನೊಂದು ಯೋಚಿಸದೆ ಹೊರಟು ನಿಂತವಳಿಗೆ ಗೆಳತಿ ನೀರವ ಹೆಗಲು ನೀಡಿದ್ದಳು. ಚಿಕ್ಕ ಮನೆಯೊಂದನ್ನು ಬಾಡಿಗೆ ಪಡೆದುಕೊಂಡು
ಕೆಲಸಕ್ಕೆ ಸೇರಿಕೊಂಡಿದ್ದಳು. ನನಸಾಗದ ಕನಸು ಕವನವಾಗಿ ಬದಲಾಗಿದ್ದಳು. ಅಪ್ಪ ತೀರಿಕೊಂಡಾಗ ಅಮ್ಮನನ್ನು ಕರೆಸಿಕೊಂಡು ನಿರಾಳ ಬದುಕಿಗೆ ನಾಂದಿ ಹಾಡಿದ್ದಳು. ಒಂಟಿಯಾಗಿದ್ದರೂ ಸುಖವಾದ ಹಿತವಾದ ಬದುಕು ಅವಳದಾಗಿತ್ತು. ಇಂದು ಮಾತ್ರ ಮನಸ್ಸು ಗೊಂದಲದ ಗೂಡಾಗಿತ್ತು. ಹೀಗಾಗಬಾರದಿತ್ತು ಎಂದು 100 ಬಾರಿ ಯೋಚಿಸಿದ್ದಳು. ಮರುದಿನ ಎದ್ದವಳೆ ತಿಳಿಗೆಂಪು ಬಣ್ಣದ ಶಿಫಾನ್ ಸೀರೆ ಉಟ್ಟು ರೆಡಿಯಾದಳು. ಮಧ್ಯಾಹ್ನದ ಊಟದ ಹೊತ್ತಿಗೆ ಗಿರೀಶ್ ಕ್ಯಾರಿಯರ್ ಬಿಚ್ಚಿಟ್ಟು ಮತ್ತೆ ಹಾಗೆ ತಿರುಗಿ ಮುಚ್ಚುವುದನ್ನು ಗಮನಿಸಿದ್ದಳು. ಬಹುಶಃ ಮಡದಿಯ ನೆನಪಾಗಿರಬಹುದು ಅಂದುಕೊಂಡಿದ್ದಳು. ಕಾಫಿ ಬಿಡುವಲ್ಲಿ ಆಸ್ಥೆಯಿಂದ ವಿಚಾರಿಸಿಕೊಂಡಳು. ಸಂಜೆ ಮನೆಗೆ ಹಿಂದಿರುವಾಗ ಗಿರೀಶನೇ ಮನೆ ಹತ್ತಿರ ಇಳಿಸಿ ಹೋಗಿದ್ದ. ಹೀಗೆ ದಿನ ಕಳೆದಂತೆ ಇಬ್ಬರು ಆತ್ಮೀಯರಾಗಿದ್ದರು. ಮುಕ್ತವಾಗಿ ಅದೆಷ್ಟೋ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅದೊಂದು ದಿನ ಗಿರೀಶ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದ. ಇತ್ತೀಚೆಗೆ ಆತನ ಮಕ್ಕಳು ಕವನಾಳನ್ನು ತೀರಾ ಹಚ್ಚಿಕೊಂಡಿದ್ದರು. ಗಿರೀಶ ಕೆಲವೊಮ್ಮೆ ಕವನಾಳ ಬಗ್ಗೆ ತೀರಾ ಪೊಸೆಸಿವ್ ಆಗುತ್ತಿದ್ದ. ಇದು ಮಾತ್ರ ಕವನಾಳಿಗೆ ಸಹ್ಯವಾಗುತ್ತಿರಲಿಲ್ಲ. ಅಂದು ಸಂಜೆಯ ತಂಗಾಳಿ ಅವನ ಭಾವನೆಗಳಿಗೆ ಮತ್ತಷ್ಟು ಉನ್ಮಾದ ನೀಡಿತ್ತು. ಕವನಾಳ ಕೈ ಹಿಡಿದು ಮದುವೆಯಾಗೋಣವೇ ಎಂದು ಕೇಳಿದ್ದ. ಕವನ ನಡುಗಿ ಹೋಗಿದ್ದಳು. ಯಾವ ಭಾವಬಂಧವು ಅವಳ ಕನಸುಗಳಿಗೆ ಕೊಳ್ಳಿ ಇಟ್ಟಿತ್ತೋ ಮತ್ತೆ ಅವಳ ಮುಂದೆ ಬಲಾಢ್ಯಭೂತವಾಗಿ ಅವಳ ಮುಂದೆ ನಿಂತು ಗಹಗಹಿಸಿ ನಗುತ್ತಿತ್ತು. ಮದುವೆಯಿಲ್ಲದೆ ಯಾವ ಬಂಧವೂ ಸಾಧ್ಯವಿಲ್ಲವೇ? ಅವಳಿಗೆ ಕೂಗಿ ಕೇಳಬೇಕೆನಿಸಿತು. ಸುಮ್ಮನಾದಳು. ಸಾಧ್ಯವಿಲ್ಲವೆನಿಸಿತು. ಮತ್ತೊಮ್ಮೆ ತನ್ನತನವನ್ನು ಮಾರಿಕೊಳ್ಳಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ಹೋಗೋಣವೇ ಎಂದಳು. ಗಿರೀಶ ಅವಳ ಮುಖಭಾವವನ್ನು ಓದಲು ಪ್ರಯತ್ನಿಸಿದ. ಅರ್ಥವಾಗಲಿಲ್ಲ. ಸಮಯ ಬೇಕಿರಬಹುದು ಅಂದುಕೊಂಡ. ಒಂದು ಹಂತಕ್ಕೆ ಆತ ನಿರಾಳವಾಗಿದ್ದ. ಮರುದಿನ ಕಾತರದಿಂದ ಆಫೀಸಿಗೆ ಬಂದಿದ್ದ. ಕವನ ಇನ್ನೂ ಬಂದಿರಲಿಲ್ಲ. ತಡವಾಗಿರಬಹುದು ಅಂದುಕೊಂಡ. ಕಾಲಿಂಗ್ ಬೆಲ್ ಒತ್ತಿ ಕವನಾಳನ್ನು ಕರೆಯಲು ಜವಾನನಿಗೆ ಹೇಳಿದ್ದ. ಜವಾನ ಸೀದ ಬಂದವನೇ ಪತ್ರವೊಂದನ್ನು ಅವನ ಮುಂದಿಟ್ಟ. ಏನೆಂದು ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದ. ಬೆಳಿಗ್ಗೆ ಕವನ ಮೇಡಮ್ ಕೊಟ್ಟು ಹೋದ್ರು ಸರ್ ಅಂದು ಹೊರಗೋದ. ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ತೆರೆದು ನೋಡಿದರೆ ರಾಜೀನಾಮೆ ಪತ್ರ, ಜೊತೆಗೆ 2 ಸಾಲುಗಳು. ಪ್ರೀತಿಯ ಗಿರೀಶ್, ನನ್ನ ಭಾವನೆಗಳು ಭಾವಬಂಧನದಿಂದ ಬಹುದೂರ ಸಾಗಿಬಿಟ್ಟಿದೆ. ಮದುವೆ ಎಂಬುದು ಈ ಜನ್ಮಕ್ಕಲ್ಲ, 100 ಜನ್ಮಕ್ಕೂ ನನಗೆ ಬೇಡವಾಗಿದೆ. ಅಷ್ಟು ನನಗಷ್ಟು ಉಡುಗೊರೆ ಮದುವೆಯಿಂದ ಸಿಕ್ಕಿದೆ. ಎಷ್ಟೆಂದರೆ ನನ್ನನ್ನು ನಾನು ಕಳೆದುಕೊಳ್ಳುವಷ್ಟು. ಸಾಧ್ಯವಾದರೆ ಕ್ಷಮಿಸಿಬಿಡು. ನಿನಗೆ ತೊಂದರೆ ನೀಡಲು ಇಷ್ಟವಿಲ್ಲದೆ ದೂರ ನಡೆದಿರುವೆ. ಇಂತಿ ಶ್ವೇತ ಗುಲಾಬಿ. ಕನಸಿಲ್ಲದ ಕವನ. ಧನ್ಯವಾದಗಳು.